Hi friends, today we will discuss sequence of function, sequence of functions, sequence of functions. So first of all, sequence of function ಅಂದ್ರೆ ಎಂತ ನೋಡೋಣ. Sequence of function ಅಂದ್ರೆ ನೋಡಿ ಇಲ್ಲಿ. So fn of x ಅನ್ನ ಡಿನೋಟ್ ಮಾಡ್ತಾರೆ. So fn of x. So ಇವಾಗ fn of x ಅನ್ನ ನಾವು ಬಿಡಿಸಿ ಬರ್ಕೊಂಡ್ರೆ ಸೆಟ್ ಒಳಗಡೆ equal to so f1 of x, f2 of x and so on. So nth term ಏನಾಗಿರುತ್ತೆ fn of x ಆಗಿರುತ್ತೆ. ಸೊ ಇವಾಗ ನೋಡಿ ಇಲ್ಲಿ, ಸೊ ಇಲ್ಲಿ n ಇದೆ ನೋಡಿ. ಸೊ n ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆಗುತ್ತೆ. ಸೊ x ಬಿಲಾಂಗ್ಸ್ ಟು, ಸೊ ಅವ್ರು ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ ಸಮ್ ಡೊಮೈನ್ ದಟ್ ಈಸ್ ಡಿ, ದಟ್ ಈಸ್ ಸಬ್ಸೆಟ್ ಆಫ್ ಸೆಟ್ ಆಫ್ ಆಲ್ ರಿಯಲ್ಸ್. ಸೊ ಇವಾಗ ನೋಡಿ, ಓಕೆ ನಮಗೆ ಗೊತ್ತಾಯ್ತು ಸೀಕ್ವೆನ್ಸ್ ಆಫ್ ಫಂಕ್ಷನ್ ಅಂದ್ರೆ ಸೊ fn ಆಫ್ x ಅಂತ ಡಿನೋಟ್ ಮಾಡ್ತಾರೆ. ಸೊ ಅದನ್ನು ಬರ್ಕೊಂಡ್ರೆ ಏನಾಗುತ್ತೆ, ಸೊ f1 ಆಫ್ x, f2 ಆಫ್ x ಅಂಡ್ ಲಾಸ್ಟ್ ಟರ್ಮ್ nth ಟರ್ಮ್ ದಟ್ ಈಸ್ fn ಆಫ್ x ಅಂಡ್ ಸೊ ಆನ್. ಸೊ n ಬಿಲಾಂಗ್ಸ್ ಟು n ಆಗಿದೆ ನ್ಯಾಚುರಲ್ ನಂಬರ್ಸ್, x ಬಿಲಾಂಗ್ಸ್ ಟು ಡಿ ದಟ್ ಈಸ್ ಸಬ್ಸೆಟ್ ಆಫ್ r ಆಗಿರುತ್ತೆ. ಸೊ ಇವಾಗ ಏನಾಗುತ್ತೆ ನೋಡಿ, ಫಸ್ಟ್ ಈಗ ಇಲ್ಲಿ ಒಂದು ಡೆಫಿನೇಷನ್ ಬರುತ್ತೆ. ಸೊ ಡೆಫಿನೇಷನ್ ಸೊ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಅಂತ ಬರುತ್ತೆ. ಸೊ ಇದು ಡೆಫಿನೇಷನ್ ಫಸ್ಟ್, ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಅಂತ ಬರುತ್ತೆ. ಸೊ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಅಂದ್ರೆ ಏನು ಅಂತಂದ್ರೆ, ಸೊ ಲೆಟ್ ಸೀಕ್ವೆನ್ಸ್ fn of x so be a sequence of functions so defined on some domain that is subset of R so is called so point wise convergence. So non simple agi pc anta bardidini, that is point wise convergence anta. Point wise convergence if so limit n tends to infinity ಮಾಡಿದ್ರೆ fn of x ಗೆ that is nth term of the sequence so ಏನ್ ಬರುತ್ತೆ ಅಂತಂದ್ರೆ f of x ಬರುತ್ತೆ some function. so ಆ f of x okay. ಸೊ ನೋಡಿ ಈಗ f of x ಬಂತಲ್ಲ, ಸೊ ಅದು ಫೈನೈಟ್ಲಿ ಎಕ್ಸಿಸ್ಟ್ ಆಗಿರಬೇಕು. ಸೊ ಫಾರ್ ಆಲ್, ಸೊ ಇದು ವೆರಿ ಇಂಪಾರ್ಟೆಂಟ್, ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಸಮ್ ಡೊಮೈನ್ ದಟ್ ಈಸ್ ಸಬ್ಸೆಟ್ ಆಫ್ ಆರ್. ನೋಡಿ ಪ್ರತಿಯೊಂದು ಎಲಿಮೆಂಟ್ ಎಕ್ಸ್ ತಗೊಂಡ್ರೆ ಆ ಡೊಮೈನ್ ಅಲ್ಲಿ, ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ fn of x equal to f of x ಫೈನೈಟ್ಲಿ ಎಕ್ಸಿಸ್ಟ್ ಆಗ್ತಾ ಇರಬೇಕು. ಸೊ ಇನ್ಫೈನೈಟ್ಲಿ ಏನಾದ್ರು ಆಯ್ತು ಅಂತಂದ್ರೆ ಸೊ ಪಾಯಿಂಟ್ ವೈಸ್ ಆಗಲ್ಲ ಅಂತ ನಾವು ಹೇಳ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಸೊ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಅಂತ ಬರುತ್ತೆ. ಓಕೆ, ಯೂನಿಫಾರ್ಮ್ ಕನ್ವರ್ಜೆನ್ಸ್ ಗಿಂತ ಮುಂಚೆ ಏನಂತಂದ್ರೆ, ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಬಂತಲ್ಲ, ಸೊ ಈ ಎಫ್ ಆಫ್ ಎಕ್ಸ್ ಅನ್ನ ಏನಂತಾರಂತಂದ್ರೆ ಸೊ ಲಿಮಿಟ್ ಫಂಕ್ಷನ್ ಅಂತ ಕರೀತಾರೆ. ಬಿಕಾಸ್ ನೋಡಿ ಇಲ್ಲಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಅಪ್ಲೈ ಮಾಡ್ಬಿಟ್ಟು fn ಆಫ್ ಎಕ್ಸ್ ಗೆ ಎಫ್ ಆಫ್ ಎಕ್ಸ್ ಅನ್ನ ತಗೊಳ್ತಿರೋದ್ರಿಂದ ಸೊ ಹೆಸರಲ್ಲೇ ಇದೆ. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನಂದ್ರೆ ಲಿಮಿಟ್ ಫಂಕ್ಷನ್ ಅಂತ ಅರ್ಥ. ಸೊ ಲಿಮಿಟ್ ಫಂಕ್ಷನ್. ಓಕೆ, ಸೊ ಇವಾಗ ನೋಡಿ ನೆಕ್ಸ್ಟ್ ನಾವು ಯೂನಿಫಾರ್ಮ್ ಕನ್ವರ್ಜೆನ್ಸ್. ಸೊ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಅಂತ ಬರುತ್ತೆ. ಸೊ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಅಂತ ಹೇಳ್ಬೇಕು ಒಂದು ಸೀಕ್ವೆನ್ಸ್ ಆಫ್ ಫಂಕ್ಷನ್ ಅಂದ್ರೆ, ಸೊ ನೋಡಿ ಟೂ ಕಂಡೀಷನ್ ಬರಬೇಕು. ಫಸ್ಟ್ ಒನ್, ಸೊ ಅದು ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಆಗಿರಬೇಕು. ಸೊ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಆಗಿರಬೇಕು. ಸೊ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಅಂದ್ರೆ ನಿಮಗೆ ಗೊತ್ತಿದೆ, ಸೊ ಈ ಡೆಫಿನೇಷನ್ ವರ್ಡ್ ಆಗಬೇಕು. ಸೊ ಸೆಕೆಂಡ್ ಒನ್ ಏನಂತಂದ್ರೆ, ಸೊ ಲಿಮಿಟ್ ಫಂಕ್ಷನ್ ಇದೆ ನೋಡಿ, ಲಿಮಿಟ್ ಫಂಕ್ಷನ್ f of x is always so continuous on so d that is some domain d subset of r. so ಕೊಟ್ಟಿರ್ತಾರಲ್ಲ, ಸೊ ಗಿವನ್ ಡೊಮೈನ್ ಅದ್ರ ಮೇಲೆ ಸೊ ಲಿಮಿಟ್ ಫಂಕ್ಷನ್ ಏನಾಗಿರಬೇಕು, ಕಂಟಿನ್ಯೂಸ್
ಆಗಿರಬೇಕು. ಸೊ ದೆನ್ ಸೊ ನಾವು ಸೊ ಇವು ನೆಸೆಸರಿ ಕಂಡೀಷನ್ಸ್ ಇವೆರಡು ಯೂನಿಫಾರ್ಮ್ ಕನ್ವರ್ಜೆನ್ಸ್ಗೆ. ಸೊ ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಚೆಕ್ ಮಾಡ್ಬೇಕಂದ್ರೆ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಆಗ್ತಾ ಇರಬೇಕು. ನೆಕ್ಸ್ಟ್ ಲಿಮಿಟ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನಾಗಿರ್ಬೇಕು, ಆಲ್ವೇಸ್ ಕಂಟಿನ್ಯೂಸ್ ಫಂಕ್ಷನ್ ಆಗಿರಬೇಕು. ಸೊ ದೆನ್ ಸೊ ನಾವು ಏನ್ ಮಾಡ್ತೀವಿ ಅಂದ್ರೆ ಸೊ ಎನ್ ಟೆಸ್ಟ್ ಅನ್ನ ತಗೊಳ್ತೀವಿ. ಸೊ ಎನ್ ಟೆಸ್ಟ್ ತಗೊಳ್ತೀವಿ ನಾವು. ಅದಾದ ನಂತರ ಸೊ ಎನ್ ಟೆಸ್ಟ್ ಅನ್ನ ಯೂಸ್ ಮಾಡ್ಕೊಂಡು ಯೂನಿಫಾರ್ಮ್ ಕನ್ವರ್ಜೆನ್ಸ್ ಅನ್ನ ಹೇಳ್ತೀವಿ. ಸೊ ಇದು ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್. ಸೊ ಎನ್ ಟೆಸ್ಟ್ ಏನ್ ಹೇಳುತ್ತೆ ಅಂತಂದ್ರೆ ಸೊ ಲೆಟ್ sequence fn of x be a sequence of functions on some domain D is subset of R such that so limit n tends to infinity fn of x. Okay, fn of x equal to f of x ಬರ್ತಿರಬೇಕು. So for all x belongs to D subset of R ಗೆ. ಓಕೆನಾ? ಸೊ ಇವಾಗ ನೋಡಿ, ಸೊ undefine some function. Okay, undefine ಸೊ ಒಂದು ಡಿಫೈನ್ ಮಾಡ್ಕೊಳ್ತಾರೆ ಒಂದು ಫಂಕ್ಷನ್ ಅನ್ನ. ಏನಂದ್ರೆ ಸೊ ಎಮ್ ಎನ್ ಅಂತ, ಯಾಕಂದ್ರೆ ಎಮ್ ಎನ್ ಟೆಸ್ಟ್ ಅಲ್ವಾ, ಸೊ ಅದಕ್ಕೆ ಎಮ್ ಎನ್ ಹತ್ರ ತಗೊಳ್ತಾರೆ. ಸೊ ಎಮ್ ಎನ್ ಈಕ್ವಲ್ ಟು ಸುಪ್ರೀಮಮ್ ಎಕ್ಸ್ ಬಿಲಾಂಗ್ಸ್ ಟು ಡಿ. ಸೊ ಆ ಡೊಮೈನ್ ಕೊಟ್ಟಿರ್ತಾರಲ್ಲ, ಸೊ ಅಲ್ಲಿ ಸುಪ್ರೀಮಮ್ ನಮ್ಗೆ ಸಿಗುವಂಥದ್ದು. ಸೊ ಅದು ಎಕ್ಸ್ ಬಿಲಾಂಗ್ಸ್ ಟು ಡಿ ಅಂತ ತಗೊಳ್ತೀವಿ. ಸೊ ಇವಾಗ ಎಫ್ ಎನ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್, ಸೊ ಅಬ್ಸಲ್ಯೂಟ್ ಅಲ್ಲಿ ತಗೋಬೇಕು ಇಲ್ಲಿ. ಸೊ ಡಿಫರೆನ್ಸ್ ನೆಗೆಟಿವ್ ಏನಾದ್ರು ಬಂದ್ರೆ ಮತ್ತೆ ನಾವು ಪಾಸಿಟಿವ್ ಆಗಿ ತಗೋಬೇಕು ಅಂತ ಹೇಳುತ್ತೆ. ಓಕೆ, ಸೊ ಎಮ್ ಎನ್ ಮಾಡ್ಕೊಂಡ್ವಿ ಸುಪ್ರೀಮಮ್ ಎಕ್ಸ್ ಬಿಲಾಂಗ್ಸ್ ಟು ಡಿ. ಸೊ ಮಾಡ್ ಎಫ್ ಎನ್ ಆಫ್ ಎಕ್ಸ್ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ನಾವು ತಗೊಂಡ್ವಿ. ಸೊ ಇವಾಗ ನೋಡಿ, ಸೀಕ್ವೆನ್ಸ್ ಎಫ್ ಎನ್ ಆಫ್ ಎಕ್ಸ್ ಈಸ್ uniformly converges to a function f of x if and only if so mn tends to 0 ಬರಬೇಕು. ಸೊ as n tends to infinity ಮಾಡಬೇಕು. ಸೊ mn tends to 0 ಬರಬೇಕು as n tends to infinity ಮಾಡಿದಾಗ. ಸೊ ಅದರ್ವೈಸ್ 0 ಬಿಟ್ಟು ಏನಾದ್ರೂ ಬೇರೆ ಲಿಮಿಟ್ ಗೆ ಅದು ಕನ್ವರ್ಜ್ ಆಯ್ತು ಅಂದ್ರೆ ಸೊ ನೆವರ್ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಆಗುತ್ತೆ. ಸೊ ಇಷ್ಟು ಗೊತ್ತಿದ್ರೆ ಸಾಕು, ನಾವು ಆರಾಮಾಗಿ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಮತ್ತೆ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಅನ್ನ ನಾವು ಆರಾಮಾಗಿ ಹೇಳ್ಬೋದಾಗಿದೆ. ನೋಡಿ, ಫಸ್ಟ್ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಅಂದ್ರೆ ಏನಂತ ನಿಮಗೆ ಗೊತ್ತಿರಬೇಕು. ಸೊ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಅಂದ್ರೆ ಏನು ಇಲ್ಲ. ಸೊ ಲೆಟ್ ಎಫ್ ಎನ್ ಆಫ್ ಎಕ್ಸ್ ಕೊಟ್ಟಿರ್ತಾನೆ ಸೀಕ್ವೆನ್ಸ್ ಆಫ್ ಫಂಕ್ಷನ್. ಸೊ ಬಿ ಎ ಸೀಕ್ವೆನ್ಸ್ ಆಫ್ ಫಂಕ್ಷನ್ಸ್ ಸೊ ಡಿಫೈನ್ಡ್ ಆನ್ ಡಿ ಸಬ್ಸೆಟ್ ಆಫ್ ಆರ್. ಸೊ ಸಬ್ಸೆಟ್ ಕೊಟ್ಟಿರ್ತಾನೆ ಯಾವುದೋ ಒಂದು ಡೊಮೈನ್. ಓಕೆನಾ? ಸೊ ಡಿ ಅಂದ್ರೆ ಡೊಮೈನ್, ಸಮ್ ಡೊಮೈನ್ ಕೊಟ್ಟಿರ್ತಾನೆ. ಇಸ್ ಕಾಲ್ಡ್ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಅಂತ ಕರಿಬೇಕು ಆ ಸೀಕ್ವೆನ್ಸ್ ಆಫ್ ಫಂಕ್ಷನ್ಸ್ ಅಂತಂದ್ರೆ. ಸೊ ಲಿಮಿಟ್ ಎನ್ ಟೆಂಡ್ಸ್ ಟು ಇನ್ಫಿನಿಟಿ ಎಫ್ ಎನ್ ಆಫ್ ಎಕ್ಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಬರಬೇಕು. ಸೊ ಅದು ಏನಾಗ್ತಿರ್ಬೇಕಂದ್ರೆ ಫೈನೈಟ್ಲಿ ಬರ್ತಾ ಇರಬೇಕು. ಸೊ ಇನ್ಫೈನೈಟ್ಲಿ ಏನಾದ್ರು ಬಂದ್ರೆ ಆ ಸೀಕ್ವೆನ್ಸ್ ಆಫ್ ಫಂಕ್ಷನ್ಸ್ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಆಗಲ್ಲ ಅಂತ ಅರ್ಥ. ಸೊ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ದಿ ಸಬ್ಸೆಟ್ ಆಫ್ ಆರ್. ಸೊ ಆ ಡೊಮೈನ್ ಕೊಟ್ಟಿರ್ತಾನಲ್ಲ, ಆ ಡೊಮೈನ್ ಅಲ್ಲಿ ಎಲ್ಲಾ ಎಲಿಮೆಂಟ್ಸ್ಗೂ ಸೀಕ್ವೆನ್ಸ್ ನಾವು ಲಿಮಿಟ್ ಅನ್ನ ಕೊಟ್ಟಾಗ ಸೀಕ್ವೆನ್ಸ್ ಆಫ್ ಫಂಕ್ಷನ್ಸ್ ಗೆ ನಮಗೆ ಫೈನೈಟ್ಲಿ ಲಿಮಿಟ್ ಬರ್ತಾ ಇರಬೇಕು. ಸೊ ಇವಾಗ ಏನ್ ಎಫ್ ಆಫ್ ಎಕ್ಸ್ ಬಂತಲ್ಲ ಲಿಮಿಟ್ ಕೊಟ್ಟಿದ್ದಕ್ಕೆ, ಸೊ ಅದನ್ನ ಏನಂತ ಕರಿತೀವಿ ಅಂದ್ರೆ ಲಿಮಿಟ್ ಫಂಕ್ಷನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಯೂನಿಫಾರ್ಮ್ ಕನ್ವರ್ಜೆನ್ಸ್ ಹೇಳಕ್ಕೂ ಮುಂಚೆ ನಮ್ಗೆ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಆಗಿರ್ಲೇಬೇಕು. ಸೊ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಆದ್ಮೇಲೆ ಇನ್ನೊಂದು ಕಂಡೀಷನ್ ಏನಂದ್ರೆ ಸೊ ಲಿಮಿಟ್ ಫಂಕ್ಷನ್ ಬರುತ್ತಲ್ಲ ಅದು ಆಲ್ವೇಸ್ ಕಂಟಿನ್ಯೂಸ್ ಫಂಕ್ಷನ್ ಆಗಿರ್ಬೇಕು ಆನ್ ಡಿ ಈಸ್ ಸಬ್ಸೆಟ್ ಆಫ್ ಆರ್. ಸೊ ಡೊಮೈನ್ ಮೇಲೆ ಅದೇನಾಗಿರ್ಬೇಕು, ಕಂಟಿನ್ಯೂಸ್ ಫಂಕ್ಷನ್ ಆಗಿರ್ಬೇಕು. ಸೊ ಅವಾಗ ನೆಕ್ಸ್ಟ್ ನಾವು ಯೂನಿಫಾರ್ಮ್ ಕನ್ವರ್ಜೆನ್ಸ್ಗೆ ನೆಸೆಸರಿ ಕಂಡೀಷನ್ಸ್ ಇವೆರಡು. ಸೊ ಇವಾಗ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಆಗುತ್ತೋ ಆಗಲ್ಲ ಅಂತ 100% ನಾವು ತಿಳ್ಕೋಬೇಕು ಅಂದ್ರೆ ಸೊ ಎಮ್ ಎನ್ ಟೆಸ್ಟ್ ಅನ್ನ ಯೂಸ್ ಮಾಡಬೇಕು. ಸೊ ಎಮ್ ಎನ್ ಟೆಸ್ಟ್ ಏನ್ ಹೇಳುತ್ತೆ ಅಂದ್ರೆ ಸೊ ಲೆಟ್ sequence f n of x be a sequence of functions on d subset of r such that so limit n tends to infinity so f n of x equal to f of x ಬರುತ್ತೆ ಅಂತ ಹೇಳ್ತಾನೆ. ಸೊ ನೋಡಿ, ಓಕೆ, ನೆಕ್ಸ್ಟ್ ಎಮ್ ಎನ್ ಟೆಸ್ಟ್ ಬರುತ್ತೆ. ಓಕೆ, ಎಮ್ ಎನ್ ಡಿಫೈನ್ ಮಾಡ್ಕೊಳ್ತಾನೆ. ಸುಪ್ರೀಮಮ್ ಎಕ್ಸ್ ಬಿಲಾಂಗ್ಸ್ ಟು ಡಿ
such that fn of x minus f of x. So absolute ಅಲ್ಲಿ ತಗೊಳ್ತಾನೆ, that is modulus. So fn of x sequence fn of x is uniformly convergence to a function f of x if and only if, that is very important. ನೋಡಿ if and only if condition ಇದು, if and only if, so mn tends to 0, mn tends to 0 as n tends to infinity ಬರಬೇಕು. ಸೊ ಅದರ್ವೈಸ್ ಏನಾಗ್ಬಿಡುತ್ತೆ, ಸೊ ನಾಟ್ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಆಗುತ್ತೆ. ಸೊ ಇವಾಗ ಒಂದು ಎಕ್ಸಾಂಪಲ್ ನೋಡೋಣ. ಓಕೆ, ಫಸ್ಟ್ ಒಂದು ಎಕ್ಸಾಂಪಲ್ ನೋಡಿ ಇಲ್ಲಿ. ಸೊ ಈ ತರ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ಟೆಸ್ಟ್ ಸೊ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಅಂಡ್ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಆಫ್ ದ sequence of function. So quoting the sequence of function fn of x equal to, so nx divided by 1 plus n square x square, so on closed 0 comma 1 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇವಾಗ ನೋಡಿ ಸೊಲ್ಯೂಷನ್. ನಾವು ಫಸ್ಟ್ ಪಾಯಿಂಟ್ ವೈಸ್ ಆಗುತ್ತೆ ಅಂತ ಚೆಕ್ ಮಾಡಬೇಕು, ಅದಾದ ಮೇಲೆ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಚೆಕ್ ಮಾಡಬೇಕಾಗುತ್ತೆ. ಸೊ ಈಗ ಫಸ್ಟ್ ನೋಡಿ ಲಿಮಿಟ್ n tends to infinity. ಸೊ ಫಸ್ಟ್ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಅಂತ ತಗೊಳ್ಬೇಕಿದ್ರೆ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್, ಇದು ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್. ಸೊ ಇವಾಗ ನೋಡಿ ಲಿಮಿಟ್ n tends to infinity fn of x equal to, ಸೊ ಇದರ ಬರ್ಕೋಬೇಕು. ಫಸ್ಟ್ ನೋಡಿ ಇಲ್ಲಿ ಏನು ಕೊಟ್ಟಿದಾರಲ್ಲ ಡೊಮೈನು, ಸೊ ಆ ಡೊಮೈನ್ ಅಲ್ಲಿ ಏನ್ ತರ ಬರಬೇಕು, x belongs to 0, 1. ಸೊ ಇಲ್ಲಿ ಏನು ಎಕ್ಸ್ ಇದೆ ನೋಡಿ, ಇದು ಇಲ್ಲಿ ಏನ್ ಕೊಟ್ಟಿದಾರಲ್ಲ ಡೊಮೈನು, ಸೊ ಆ ಡೊಮೈನ್ಗೆ ಅಲ್ಲಿರುತ್ತೆ, ಆ ಡೊಮೈನ್ ಅಲ್ಲಿ ಇರುತ್ತೆ. ಸೊ ಇವಾಗ ನೋಡಿ n tends to infinity. ಸೊ n ಅಂದ್ರೆ ಏನು, ನ್ಯಾಚುರಲ್ ನಂಬರ್ ಅದು. ಓಕೆನಾ, n belongs to n ಅಂತ. ಸೊ ಇವಾಗ ನೋಡಿ, ಇವಾಗ ಫಸ್ಟ್ ನಾವು ಪಾಯಿಂಟ್ ವೈಸ್ ಚೆಕ್ ಮಾಡೋಣ. ಪಾಯಿಂಟ್ ವೈಸ್ ಅಂತಂದ್ರೆ ಅಲ್ಲಿ ಕ್ಲೋಸ್ಡ್ ಇಂಟರ್ವಲ್ 0, 1 ಕೊಟ್ಟಿರೋದ್ರಿಂದ ಸೊ ಅನ್ಕೌಂಟಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಫಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಒಂದಿಷ್ಟು ಎಲಿಮೆಂಟ್ಸ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ. ಇಫ್ x equal to 0 ಚೆಕ್ ಮಾಡಿ. ಇಫ್ x equal to 0 ಚೆಕ್ ಮಾಡಿದ್ರೆ ನೋಡಿ ಯಾವ ತರ ಅಂದ್ರೆ, ಸೊ ನೋಡಿ ಇಲ್ಲಿ ನಾನು ಸೊ ಇಲ್ಲೇ ಬರ್ಬಿಟ್ಟು ನಿಮಗೆ ತೋರಿಸ್ತೀನಿ, ಅರ್ಥ ಆಗುತ್ತೆ. ಸೊ ನೋಡಿ ಇಲ್ಲಿ ಫಸ್ಟ್ ಇಫ್ x equal to 0 ಇದ್ದಾಗ, ಸೊ ಲಿಮಿಟ್ n tends to infinity, ಸೊ nx divided by 1 plus n square x square ಬೇಕು ನನಗೆ equal to, ಸೊ ಲಿಮಿಟ್ n tends to infinity, ಸೊ n into x0 ತಗೊಂಡಿದೀವಿ divided by, ಸೊ 1 plus n square into 0 whole square ಆಗುತ್ತೆ. ಸೊ ಇವಾಗ ನೋಡಿ ಸಾಲ್ವ್ ಮಾಡಿ, n into 0 0 ಆಗ್ಬಿಡುತ್ತೆ, 0 by 1 ಆಗುತ್ತೆ, ದಟ್ ಇಸ್ 0 ಬಂದ್ಬಿಡುತ್ತೆ. 0 by 1 ಏನಾಗ್ಬಿಡುತ್ತೆ, 0 ಆಗ್ಬಿಡುತ್ತೆ. ಅಂದ್ರೆ ಇಫ್ x equal to 0 ಕೊಟ್ಟಾಗ ನಮಗೆ ಏನ್ ಬರ್ತಿದೆ, 0 ಬರ್ತಿದೆ. ಈಗ ನೋಡಿ ಇನ್ಫಿಮಮ್ ಈ ಸೆಟ್ಗೆ, ಈ ಕ್ಲೋಸ್ಡ್ ಇಂಟರ್ವಲ್ 0, 1ಗೆ ಇನ್ಫಿಮಮ್ 0 ಆಗುತ್ತೆ, ಸುಪ್ರೀಮಮ್ 1 ಆಗುತ್ತೆ. ಈಗ ಸುಪ್ರೀಮಮ್ ಅಲ್ಲಿ ಚೆಕ್ ಮಾಡೋಣ ಲಾಸ್ಟ್ n ಟರ್ಮ್ ಅಲ್ಲಿ. ಇಫ್ x equal to 1 ಆದಾಗ ಏನಾಗುತ್ತೆ ಅಂದ್ರೆ, ಸೊ ನೋಡಿ ಇಫ್ x equal to 1 ಆದಾಗ ಏನಾಗುತ್ತೆ ಅಂದ್ರೆ ಲಿಮಿಟ್ n tends to infinity, ಸೊ n into x ಇದೆ ಅಲ್ವಾ, ಸೊ ಅಲ್ಲಿಗೆ ಏನಾಗುತ್ತೆ 1 ಆಗುತ್ತೆ. ಸೊ ಇದು 1 ಆಗುತ್ತೆ ಇದು. ಸೊ ಏನಾಗ್ಬಿಡುತ್ತೆ ಇಲ್ಲಿ n into 1 divided by 1 plus n square into 1 whole square equal to, ಸೊ ಇವಾಗ ಏನಾಗುತ್ತೆ ನೋಡಿ ಇಲ್ಲಿ, ಸೊ n, ಓಕೆ, ಲಿಮಿಟ್ n tends to infinity, ಸೊ n divided by 1 plus n square ಆಗುತ್ತೆ. ಸೊ ಇವಾಗ ನೋಡಿ ಇಲ್ಲಿ ಎಲ್ಲ ಹಾಸ್ಪಿಟಲ್ ರೂಲ್ ಆದ್ರೆ ಅಪ್ಲೈ ಮಾಡಿ, ಅಥವಾ ಇಲ್ಲಿ ನೋಡಿ, ಸೊ ಮೇಲ್ಗಡೆ ನಮ್ಗೆ n ಇದೆ, ಸೊ ಕೆಳಗಡೆ n ಸ್ಕ್ವೇರ್ ಇದೆ. ಸೊ ಕೆಳಗಡೆ n ಸ್ಕ್ವೇರ್ ಜಾಸ್ತಿ ಇದೆ, ಸೊ ಅಂದ್ರೆ ನೋಡಿ ಡೈರೆಕ್ಟ್ ಆಗಿ ಸುಮ್ಮನೆ n ಮತ್ತೆ ಇಲ್ಲಿ ಕ್ಯಾನ್ಸಲ್ ಆದ್ರೆ ಜಸ್ಟ್ n ಉಳಿಯುತ್ತೆ. ಸೊ 1/n ಫಾರ್ಮ್ಯಾಟ್ ಅಲ್ಲಿ ಇದ್ದಂಗೆ, ಸೊ ಯಾಸ್ n tends to infinity ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ, ಸೊ ಗೋಸ್ ಟು 0, ಸೊ 0ಗೆ ಹೋಗ್ಬಿಡುತ್ತೆ ಲಿಮಿಟ್. ಸೊ ಅಂದ್ರೆ ಅದು ಕೂಡ ಏನಾಗುತ್ತೆ, 0ಗೆ ಬಂತು. ಅದೇ ತರ ನೀವು ಇಫ್ x equal to 1/2 ಚೆಕ್ ಮಾಡ್ಕೊ, ಯಾಕಂದ್ರೆ 1/2 ಬಿಲಾಂಗ್ಸ್ ಟು ದಿಸ್ ಕ್ಲೋಸ್ಡ್ ಇಂಟರ್ವಲ್ 0, 1. ಸೊ ಅವಾಗ ಕೂಡ ಏನ್ ಬಂದ್ಬಿಡುತ್ತೆ ಅಂದ್ರೆ ಅವಾಗಲೂ 0ನೇ ಬರುತ್ತೆ, ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಅಂದ್ರೆ ಏನಾಗುತ್ತೆ, ಸೊ ದೇರ್ ಫೋರ್ ಸೊ ಲಿಮಿಟ್ n tends to infinity fn of x equal to, ಸೊ ಲಿಮಿಟ್ n tends to infinity, ಸೊ fn of x ಏನಿದೆ nx divided by 1 plus n square
ಎಕ್ಸ್ ಸ್ಕ್ವೇರ್ ಇದೆ. ಸೊ ಇದೇನಾಗ್ತಿದೆ ಅಂತಂದ್ರೆ 0 ಬರ್ತಿದೆ ಪೂರ್ತಿ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ 0,1ಗೆ. ಅಂದ್ರೆ ಸೊ ನೀವು ಎಕ್ಸ್ ಬಿಲಾಂಗ್ಸ್ ಟು 0,1 ಈ ಕ್ಲೋಸ್ಡ್ ಇಂಟರ್ವಲ್ ಅಲ್ಲಿ ನೀವು ಯಾವುದೇ ಎಲಿಮೆಂಟ್ಸ್ ಅನ್ನ ತಗೊಂಡ್ರು ಸೊ ಅದು 0ಗೆ ಹೋಗ್ತಿದೆ. ಸೊ ಅಪ್ರೋಚಸ್ ಟು 0 ಹೋಗ್ತಿದೆ ದಿಸ್ ಲಿಮಿಟ್. ಸೊ ನಾನು ಏನ್ ಹೇಳಿದೆ, ಸೊ ಈ ಲಿಮಿಟ್ ಅನ್ನು ಏನಂತ ಕರೀತಾರೆ, ಲಿಮಿಟ್ ಫಂಕ್ಷನ್ ಅಂತ ಕರೀತಾರೆ. ದಟ್ ಈಸ್ ಎಫ್ ಆಫ್ ಎಕ್ಸ್ ಅಂತ ಆಗುತ್ತೆ. ಇದು ಎಫ್ ಆಫ್ ಎಕ್ಸ್ ಏನ್ ಬಂತು ನಮಗೆ 0 ಬಂತು. ಸೊ ನೋಡಿ ಇಲ್ಲಿ ನಾನು ಹೇಳಿದೆ, ಸೊ ಇದು ಪಾಯಿಂಟ್ ವೈಸ್ ಆಗ್ತಿದೆ. ಯಾಕೆ ಅಂತಂದ್ರೆ ಪ್ರತಿ ಒಂದು ಪಾಯಿಂಟ್ಗೂ ಫೈನೈಟ್ಲಿ ಎಕ್ಸಿಸ್ಟ್ ಆಗ್ತಿರೋದ್ರಿಂದ ಪಾಯಿಂಟ್ ವೈಸ್ ಫಸ್ಟ್ ಏನಂತ ಹೇಳ್ಬೋದು ನಾವು, ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಆಗ್ತಿದೆ. ಸೊ ಪಾಯಿಂಟ್ ಬೈ ಪಾಯಿಂಟ್ ಆಗ್ತಿದೆ, ಅದು ಫೈನೈಟ್ಲಿ ಎಕ್ಸಿಸ್ಟ್ ಆಗ್ತಿದೆ ಲಿಮಿಟ್. ಸೊ ನೆಕ್ಸ್ಟ್ ನೋಡಿ, ಇವಾಗ ಫಸ್ಟ್ ಕಂಡೀಷನ್ ಮುಗಿತು, ನೆಸೆಸರಿ ಕಂಡೀಷನ್ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಇಂದು. ಸೆಕೆಂಡ್ ಕಂಡೀಷನ್ ಏನಂತ ಹೇಳಿದ್ರೆ, ಆ ಲಿಮಿಟ್ ಫಂಕ್ಷನ್ ಬಂತಲ್ಲ ಅದು ಕಂಟಿನ್ಯೂಸ್ ಆಗಿರಬೇಕು. ಸೊ ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಬಂತು. ಸೊ ನೋಡಿ ಇಲ್ಲಿ ನೀವು ನೆನ್ಪಿಟ್ಕೊಂಡ್ಬಿಡಿ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಈ ಸಿ ಅಥವಾ ಕಾನ್ಸ್ಟೆಂಟ್ ಅಂತ, ಸಿ ಅಂದ್ರೆ ಕಾನ್ಸ್ಟೆಂಟ್ ಅಂತ. ಸೊ ದಿಸ್ ಕಾನ್ಸ್ಟೆಂಟ್ ಫಂಕ್ಷನ್ is always continuous, is always continuous on ಯಾವ್ದಾದ್ರು ಡೊಮೇನ್. ಸೊ ಆನ್ ಆರ್ ಅಲ್ಲೇ ಆಗ್ಬಿಡುತ್ತೆ ಅದು, ಓಕೆನಾ. ಸಬ್ಸೆಟ್ ಏನ್ ತಗೊಳ್ಳೋದೇ ಬೇಡ, ಆನ್ ಪೂರ್ತಿ ಆ ಸೂಪರ್ ಸೆಟ್ ಆರ್ ಅಲ್ಲೇ ಆಗ್ಬಿಡುತ್ತೆ. ಸೊ ಅಂದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಫಂಕ್ಷನ್ ಆಲ್ವೇಸ್ ಕಂಟಿನ್ಯೂಸ್. ಎಫ್ ಆಫ್ ಎಕ್ಸ್ ಈಕ್ವಲ್ ಟು 0 ಅನ್ನೋದು ಕಾನ್ಸ್ಟೆಂಟ್ ಫಂಕ್ಷನ್ ಆಗುತ್ತೆ. ಓಕೆ, ಅವಾಗ ಏನಾಗ್ಬಿಡುತ್ತೆ, ದೇರ್ ಫಾರ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಆನ್ ಕ್ಲೋಸ್ಡ್ ಇಂಟರ್ವಲ್ 0,1 ಆಯ್ತು. ಸೊ ಇವಾಗ ಎರಡು ಕಂಡೀಷನ್ಸ್ ಸೋಲ್ಡ್ ಆಯ್ತು ನಮಗೆ. ಈಗ ನೆಕ್ಸ್ಟ್ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಕನ್ಫರ್ಮ್ ಆಗಿ ಆಗುತ್ತೋ ಆಗಲ್ಲ ಅಂತ, ಇದು ನೆಸೆಸರಿ ಕಂಡೀಷನ್ಸ್, ಸಫಿಷಿಯಂಟ್ ಕಂಡೀಷನ್ಸ್ ಅಲ್ಲ. ಸೊ ಏನಂತಂದ್ರೆ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಟೆಸ್ಟ್ ಮಾಡಬೇಕಂದ್ರೆ ಇಷ್ಟು ಮಿನಿಮಮ್ ಆಗಿರಬೇಕು. ಈಗ ನಾವು ಸಫಿಷಿಯಂಟ್ ಕಂಡೀಷನ್ಗೆ ಹೋಗೋಣ. ಸಫಿಷಿಯಂಟ್ ನೆಸೆಸರಿ ಕಂಡೀಷನ್ ಎರಡು ಆಗುತ್ತೆ, ಅದು ಎಮ್ ಎನ್ ಟೆಸ್ಟ್. ಸೊ ಅದನ್ನ ನಾವೀಗ ಕನ್ಫರ್ಮ್ ಮಾಡ್ಕೊಳ್ಳೋಣ. ಸೊ ಎಮ್ ಎನ್ ಟೆಸ್ಟ್ ಯಾವ ತರ ಇದೆ ನೋಡಿ, ನಾವು ಗೊತ್ತಿದೆ ಎಮ್ ಎನ್ ಟೆಸ್ಟ್ ಯಾವ ತರ ಡಿಫೈನ್ ಮಾಡ್ಕೊಳ್ತೀವಿ ನಾವು. ಸೊ ಎಮ್ ಎನ್ ಈಕ್ವಲ್ ಟು supremum fn of x minus f of x. ಸೊ supremum, ಸೊ ಇಲ್ಲಿ ನೋಡಿ x belongs to ನಾವೇನ್ ಕೊಟ್ಟಿದ್ದಾರೆ ಡೊಮೈನ್ ಅವನು 0,1 ಕೊಟ್ಟಿದ್ದಾರೆ. fn of x minus f of x ಆಯ್ತು. ಸೊ ಇವಾಗ ನೋಡಿ, ಸೊ mn equal to supremum x belongs to 0,1 supremum. ಓಕೆ, fn of x ಏನ್ ಕೊಟ್ಟಿದ, nx divided by 1 plus n square x square ಕೊಟ್ಟಿದ ಮೈನಸ್ ಎಫ್ ಆಫ್ ಎಕ್ಸ್ ಏನ್ ಬಂತು, ಪೂರ್ತಿ ಆ ಡೊಮೈನ್ಗೆ 0 ಬರ್ತಿತ್ತು, ನಾವು ಕಂಡುಹಿಡ್ಕೊಂಡಿದ್ವಿ. ಸೊ ಲಿಮಿಟ್ ಫಂಕ್ಷನ್ ಅದು 0 ಬಂತು. ಸೊ ಇವಾಗ ನೋಡಿ, ಸೊ ಎಮ್ ಎನ್ ಈಕ್ವಲ್ ಟು ಸುಪ್ರೀಮಮ್ ಕಂಡುಹಿಡಬೇಕು. ಸೊ ಆ ಸುಪ್ರೀಮಮ್ ಎಲ್ಲಿದೆ ಅಂತಂದ್ರೆ ಬಿಲಾಂಗ್ಸ್ ಟು ಕ್ಲೋಸ್ಡ್ ಇಂಟರ್ವಲ್ 0,1 ಅಲ್ಲಿದೆ. ಸೊ ಇವಾಗ ನೋಡಿ ಡಿಫ್ರೆನ್ಸ್ ಎನ್ ಎಕ್ಸ್ ಡಿವೈಡೆಡ್ ಬೈ 1 plus n square x square ಅದೇನಾಗ್ಬಿಡುತ್ತೆ. ಸೊ ಎನ್ ಎಕ್ಸ್ ಡಿವೈಡೆಡ್ ಬೈ 1 plus n square x square ಆಗುತ್ತೆ. ಸೊ ಈ 0, ಸೊ ಏನು ಎಫೆಕ್ಟ್ ಆಗಲ್ಲ. ಸೊ ಇವಾಗ ನೋಡಿ, ಇವಾಗ ನಾವು ಸುಪ್ರೀಮಮ್ ಕಂಡುಹಿಡಿಬೇಕಂದ್ರೆ ಸೊ ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಅಂತ ಬರುತ್ತೆ. ಸೊ ಅದು ನಾವು PUC ಅಲ್ಲಿ ನಾವು ಓದಿರ್ತೀವಿ, ಅಂದ್ರೆ ಮ್ಯಾಕ್ಸಿಮಮ್ ಕಂಡುಹಿಡಿಯೋದು. ಸೊ ಯಾವ ಒಂದು ಪಾಯಿಂಟ್ ಹತ್ರ ಅದು ಮ್ಯಾಕ್ಸಿಮಮ್ ಆಗುತ್ತೆ, ಯಾವ ಒಂದು ಕ್ರಿಟಿಕಲ್ ಪಾಯಿಂಟ್ ಹತ್ರ ಮ್ಯಾಕ್ಸಿಮಮ್ ಆಗುತ್ತೆ ಅಂತ ನಾವು ಕಂಡುಹಿಡಿಯಬೇಕು. ಸೊ ಇವಾಗ ನೋಡಿ, ಸೆಕೆಂಡ್ ಡೆರಿವೇಟಿವ್ ಟೆಸ್ಟ್ ಮಾಡೋದು ಲೇಟ್ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಎಮ್ ಎನ್ ಡ್ಯಾಶ್ ಮಾತ್ರ ಮಾಡಿ ಸೊ ಕ್ರಿಟಿಕಲ್ ಪಾಯಿಂಟ್ಸ್ ಕಂಡುಹಿಡ್ಕೊಂಡ್ಬಿಡೋಣ. ಸೊ ಎಮ್ ಎನ್ ಡ್ಯಾಶ್ ಮಾಡಿದ್ರೆ ಏನಾಗುತ್ತೆ, ಸೊ ಇಲ್ಲಿ ನೋಡಿ, ಇದು P/Q ಫಾರ್ಮೆಟ್ ಅಲ್ಲಿ ಇದೆ, P/Q ಫಾರ್ಮೆಟ್ ಅಲ್ಲಿ. ಸೊ ಇದನ್ನ ಡಿಫರೆನ್ಶಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ನಾವು ಎಕ್ಸ್ ಬಿಲಾಂಗ್ಸ್ ಟು 0,1 ನೋಡಿ ಎಕ್ಸ್ ಅನ್ನ ಕಂಡಿದೆ ಸುಪ್ರೀಮಮ್. ಸೊ ಅದಕ್ಕೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಸೊ ಏನ್ ಮಾಡ್ಬಿಟ್ಟಿರ ಮತ್ತೆ ಎಕ್ಸಾಮ್ ಅಲ್ಲಿ ಏನಿದೆ ಅಂತ ಆಕ್ಚುಲಿ ಎಕ್ಸ್ ಮಾಡಬೇಕು. ಸೊ ಇವಾಗ ಏನಾಗುತ್ತೆ ನೋಡಿ, ಇಲ್ಲಿ 1 plus n square x whole square ಮಾಡಬೇಕು. ನೆಕ್ಸ್ಟ್ 1 plus n square x square ಆಗುತ್ತೆ ಡಿಫರೆನ್ಶಿಯೇಟ್ ಮಾಡಿದ್ರೆ. ಸೊ ಡಿಫರೆನ್ಶಿಯೇಷನ್ ಆಫ್ nx ಏನಾಗ್ಬಿಡುತ್ತೆ ವಿತ್ ರೆಸ್ಪೆಕ್ಟ್ ಟು x n ಆಗುತ್ತೆ. ನೆಕ್ಸ್ಟ್ ಮೈನಸ್ nx ಇಂಟು, ಸೊ ಡಿಫರೆನ್ಶಿಯೇಷನ್ ಆಫ್ ದಿಸ್ ಏನಾಗುತ್ತೆ ವಿತ್ ರೆಸ್ಪೆಕ್ಟ್ ಟು x 2n square x ಆಗುತ್ತೆ ಈಕ್ವಲ್ ಟು 0 ಈಕ್ವೇಟ್ ಮಾಡಬೇಕು. ಯಾಕಂದ್ರೆ ಕ್ರಿಟಿಕಲ್ ಪಾಯಿಂಟ್ಸ್ ಅನ್ನ ನಾವು ಕಂಡುಹಿಡಿಯಬೇಕು. ಸೊ ಇವಾಗ ನೋಡಿ, ಡಿನಾಮಿನೇಟರ್ ಅಲ್ಲಿ 1 plus n square x square whole square ಇದೆ, ಸಪರೇಟ್ ಹೋಗ್ಬಿಟ್ರೆ 0 ಆಗ್ಬಿಡುತ್ತೆ. ಇನ್ನೇನು ಉಳಿತು, ಸೊ ಜಸ್ಟ್ n plus n cube x square. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಮೈನಸ್ 2n cube x square ಈಕ್ವಲ್ ಟು ಏನಾಗ್ಬಿಡುತ್ತೆ 0 ಆಗ್ಬಿಡುತ್ತೆ. ಸೊ ಇವಾಗ ನೋಡಿ ಇಲ್ಲಿ, ಸೊ n, ಸೊ 1 times n cube x square ಮೈನಸ್ 2 times ಇದೆ. ಸೊ ಅಲ್ಲಿಗೆ ಏನಾಗ್ಬಿಡುತ್ತೆ ಮೈನಸ್ 1 time n cube x square ಉಳ್ಕೊಳ್ಳುತ್ತೆ. ಸೊ ಇವಾಗ n ಕಾಮ ತಕೊಂಡ್ಬಿಟ್ರೆ ಏನು ಉಳಿತು 1 minus
n ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 0 ಉಳಿದೆ. n ಕಾಮ ತಗೊಂಡೆ ಅಷ್ಟೇ ಅಲ್ಲಿ. ಸೊ ಇವಾಗ ಕ್ರಿಟಿಕಲ್ ಪಾಯಿಂಟ್ಸ್ ಅಂದ್ರೆ ಏನು? ಸೊ ಎಕ್ಸ್ ಕಂಡುಹಿಡಿಬೇಕು ನಾವು. ಸೊ ಈಗ ಎಕ್ಸ್ ಇರೋದನ್ನ ಒಂದ್ ಕಡೆ ತಗೊಂತೀನಿ. ಸೊ n ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು ಏನ್ ಬರುತ್ತೆ ನಮಗೆ? 1 ಬರುತ್ತೆ, ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು 1/n, ವಿಚ್ ಇಂಪ್ಲೈಸ್ ದಟ್ ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 1/n ಬಂತು. ಸೊ ನೋಡಿ ಕ್ರಿಟಿಕಲ್ ಪಾಯಿಂಟ್ಸ್ ಎರಡು ಬಂತು ನಮಗೆ. ಒಂದು ಎಕ್ಸ್ ಈಕ್ವಲ್ ಟು ಮೈನಸ್ 1/n, ಇನ್ನೊಂದು ಎಕ್ಸ್ ಈಕ್ವಲ್ ಟು 1/n ಬಂತು. ಸೊ ನೋಡಿ ಇಲ್ಲಿ ಸುಪ್ರೀಮಮ್ ಅಂತ ತಗೊಂತೀವಿ ನಾವು. ಸುಪ್ರೀಮಮ್ ಅಂತ ತಗೊಳ್ತೀವಿ. ಅದಕ್ಕೆ ನೋಡಿ ಪಾಸಿಟಿವ್ ಇದೆ ನೋಡಿ, ಪಾಸಿಟಿವ್ ಕ್ವಾಂಟಿಟಿ ತಗೊಳ್ಳಿ. ಸೊ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ ಅವಾಗ 1/2 ತಗೊಳ್ಳಿ. ಸೊ ಅವಾಗ ಏನಾಗುತ್ತೆ? ಸೊ ಲೆಟ್ ಎಕ್ಸ್ ಈಕ್ವಲ್ ಟು 1/n ತಗೊಳ್ಳಿ. ಓಕೆ, ಇದನ್ನ ತಗೊಳ್ಳಿ. ಇದನ್ನ ತಗೊಂಡು ಇವಾಗ ನಾವು ಚೆಕ್ ಮಾಡಬೇಕು. ಸೊ ಎಮ್ ಎನ್ ಈಕ್ವಲ್ ಟು ಏನಂತ ಇದೆ? nx ಡಿವೈಡೆಡ್ ಬೈ 1 ಪ್ಲಸ್ n ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇದೆ. ಇವಾಗ ಈಕ್ವಲ್ ಟು ಸೊ n ಇಂಟು ಎಕ್ಸ್ ಏನ್ ಬಂತು? ಕ್ರಿಟಿಕಲ್ ಪಾಯಿಂಟ್, ದಟ್ ಇಸ್ 1/n ಬಂತು. ಸೊ ಡಿವೈಡೆಡ್ ಬೈ 1 ಪ್ಲಸ್ n ಸ್ಕ್ವೇರ್ ಇಂಟು 1/n ಹೋಲ್ ಸ್ಕ್ವೇರ್ ಆಗುತ್ತೆ, ಬಿಕಾಸ್ ಎಕ್ಸ್ ಸ್ಕ್ವೇರ್ ಇದೆ. ಸೊ ಇವಾಗ ಏನಾಗುತ್ತೆ ನೋಡಿ ಡೈರೆಕ್ಟ್ ಆಗಿ. ಸೊ n ಕ್ಯಾನ್ಸಲ್, n ಸ್ಕ್ವೇರ್, ಸೊ ಇಲ್ಲಿ ಈಗ n ಸ್ಕ್ವೇರ್ ಆಗುತ್ತೆ, ಅದು ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಅವಾಗ ಏನು ಉಳಿಯುತ್ತೆ ನಮಗೆ ಅಂದ್ರೆ, ಸೊ 1 ಡಿವೈಡೆಡ್ ಬೈ 1 ಪ್ಲಸ್ 1, ದಟ್ ಇಸ್ 1/2. ಸೊ ಇವಾಗ ನೋಡಿ ಬೈ mn ಟೆಸ್ಟ್ ಯಾಸ್ n ಟೆಸ್ಟ್ ಇನ್ಫಿನಿಟಿ ಮಾಡಬೇಡಿ. ಯಾಸ್ n ಟೆಸ್ಟ್ ಇನ್ಫಿನಿಟಿ ಮಾಡಿದ್ರೆ ಸೊ mn ಟೆಂಡ್ಸ್ ಟು 1/2 ಹೋಗ್ತಿದೆ, ನಮಗೆ 0 ಹೋಗ್ಬೇಕಾಗಿದೆ. ಯಾಕಂದ್ರೆ ಕಾನ್ಸ್ಟೆಂಟ್ ಫಂಕ್ಷನ್ಗೆ ಲಿಮಿಟ್ ಅದು ಎಫೆಕ್ಟ್ ಆಗಲ್ಲ. ಸೊ 1/2 ಲಿಮಿಟ್ ಏನಾಗ್ಬಿಡುತ್ತೆ? 1/2ನೇ ಬರುತ್ತೆ. ಸೊ ಯಾಸ್ n ಟೆಸ್ಟ್ ಇನ್ಫಿನಿಟಿ ಮಾಡಿದಾಗ ನಮಗೆ mn ಏನಾಗಬೇಕಾಗಿತ್ತು? 0 ಹೋಗ್ಬೇಕಾಗಿತ್ತು. 0 ಹೋಗ್ಬೇಕಾಗಿತ್ತು. ನೋಡಿದ್ರೆ 1/2 ಹೋಗ್ತಿದೆ, 0 ಹೋಗ್ತಿಲ್ಲ. ಸೊ ದೇರ್ ಫೋರ್ ಸೀಕ್ವೆನ್ಸ್ fn ಆಫ್ x is not ಯೂನಿಫಾರ್ಮ್ ಕನ್ವರ್ಜೆಂಟ್ ಆಗುತ್ತೆ. ಸೊ ಅಂದ್ರೆ ಈ ಕೊಟ್ಟಿರುವಂತಹ ಸೀಕ್ವೆನ್ಸ್ ಆಫ್ ಫಂಕ್ಷನ್ ಫಸ್ಟ್ ಏನಾಗುತ್ತೆ ಅಂತಂದ್ರೆ fn ಆಫ್ x ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಆಗ್ತಿದೆ. ಸೆಕೆಂಡ್ f ಆಫ್ x ಬಂತಲ್ಲ, ಈ ಲಿಮಿಟ್ ಫಂಕ್ಷನ್, ಅದು ಕಂಟಿನ್ಯೂಸ್ ಆಗ್ತಿದೆ. ಬಟ್ mn ಟೆಸ್ಟ್ ಅನ್ನ ಯೂಸ್ ಮಾಡಿದ್ರೆ ಏನಾಗ್ತಿದೆ? ಆ ಸೀಕ್ವೆನ್ಸ್ ಆಫ್ ಫಂಕ್ಷನ್ ನಾಟ್ ಯೂನಿಫಾರ್ಮ್ ಕನ್ವರ್ಜೆಂಟ್ ಆಗ್ತಿದೆ. ಸೊ ಹಾಗಾಗಿ ಇದೇನಾಗುತ್ತೆ? ಪಾಯಿಂಟ್ ವೈಸ್ ಆಗುತ್ತೆ, ಬಟ್ ನಾಟ್ ಯೂನಿಫಾರ್ಮ್ಲಿ ಕನ್ವರ್ಜೆಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡಿ, ಇವಾಗ ಇನ್ನೊಂದು ಫಂಕ್ಷನ್, ಇನ್ನೊಂದು ಎಕ್ಸಾಂಪಲ್ ತಗೊಳ್ತೀನಿ ನೋಡಿ ನಾನು. ಸೊ ಇನ್ನೊಂದು ಸೀಕ್ವೆನ್ಸ್ ಆಫ್ ಫಂಕ್ಷನ್ ತಗೊಳ್ತೀನಿ ನಾನು. ಇಲ್ಲಿ ನೋಡಿ ಸೀಕ್ವೆನ್ಸ್ ಆಫ್ ಫಂಕ್ಷನ್ ಏನ್ ಕೊಟ್ಟಿದ್ದಾರೆ? fn ಆಫ್ x ಈಕ್ವಲ್ ಟು x ಪವರ್ n ಕೊಟ್ಟಿದ್ದಾರೆ. ಆನ್ x ಪವರ್ n ಕೊಟ್ಟಿದ್ದಾರೆ. ಸೊ ಆನ್ ಕ್ಲೋಸ್ಡ್ ಇಂಟರ್ವಲ್ 0,1 ತಗೊಳ್ಳಿ. ಸೊ ಇವಾಗ ನೋಡಿ ಫಸ್ಟ್ ಏನ್ ಮಾಡ್ಬೇಕು ನಾವು? ಪ್ರಾಬ್ಲಮ್ ಕೊಡ್ತಿದ್ದಂಗೆ ಪಾಯಿಂಟ್ ವೈಸ್ ಚೆಕ್ ಮಾಡಬೇಕು. ನಾನು ಸಿಂಪಲ್ ಆಗಿ PC ಅಂತ ಬರೀತೀನಿ, ದಟ್ ಈಸ್ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್. ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಲಿಮಿಟ್ ಕೊಡಬೇಕು n ಟೆನ್ಸ್ ಟು ಇನ್ಫಿನಿಟಿ. ಇವಾಗ ನೋಡಿ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ fn ಆಫ್ x ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ fn ಆಫ್ x ಏನಿದೆ? x ಪವರ್ n ಕೊಟ್ಟಿದ್ದಾರೆ. ಈ ತರ ಬರ್ಕೋಬೇಕು. ಪಾಯಿಂಟ್ ವೈಸ್ ಚೆಕ್ ಮಾಡ್ಬೇಕು. ಇವಾಗ ಒಂದಿಷ್ಟು ಪಾಯಿಂಟ್, ಎಲ್ಲ ಪಾಯಿಂಟ್ಸ್ ಚೆಕ್ ಮಾಡಕ್ಕಲ್ಲ. ಫಸ್ಟ್ x ಈಕ್ವಲ್ ಟು 0 ಇದ್ದಾಗ ಏನಾಗುತ್ತೆ ನೋಡಿ? 0 ಇದೆ, ಇಲ್ಲಿ 0 ಇದೆ. ಸೊ 0 ಕೊಟ್ಟರೆ ಏನಾಗುತ್ತೆ? ಫಸ್ಟ್ ನೋಡಿ ಇಲ್ಲಿ 0 ಕೊಟ್ಟರೆ ಏನಾಗುತ್ತೆ? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ x ಪವರ್ n ಈಕ್ವಲ್ ಟು ಲಿಮಿಟ್. ನೋಡಿ ಡೈರೆಕ್ಟ್ ಆಗಿ n ಟೆನ್ಸ್ ಇನ್ಫಿನಿಟಿ ಕೊಟ್ಬಿಟ್ಟು ಏನಾಗ್ಬಿಡುತ್ತೆ? x ಪವರ್ ಇನ್ಫಿನಿಟಿ. ಸೊ ಇನ್ಫಿನಿಟಿ ಹಂಗಲ್ಲ, ಅದು ಫಸ್ಟ್ ಏನ್ ಮಾಡ್ಬೇಕಂದ್ರೆ x ಈಕ್ವಲ್ ಟು 0 ತಗೊಂಡಿದ್ವಿ, x 0 ಕೊಡಬೇಕು, 0 ಪವರ್ n ಮಾಡಬೇಕು. ಇವಾಗ ಏನಾಗುತ್ತೆ? ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ 0 ಪವರ್ n 0ನೇ ಆಗುತ್ತೆ. ಸೊ ಲಿಮಿಟ್ ಅಪ್ಲೈ ಮಾಡಿದ್ರೆ 0ಗೆ 0 ಬರುತ್ತೆ. ಸೊ ಇಲ್ಲಿ ಏನಾಗ್ಬಿಡುತ್ತೆ? ಅವಾಗ 0 ಆಗುತ್ತೆ. ಸೊ ಅದೇ ತರ ಇಫ್ x ಈಕ್ವಲ್ ಟು 1 ತೊಗೊಳ್ಳಿ, ಸುಪ್ರೀಮಮ್ ತಗೊಳ್ಳಿ, ಇದು ಇನ್ಫಿಮಮ್, ಇದು ಸುಪ್ರೀಮಮ್ ತಗೊಂಡ್ರೆ ಏನಾಗುತ್ತೆ ನೋಡಿ ಇಲ್ಲಿ. ಓಕೆ, ಇಲ್ಲಿ ಬರೀತೀನಿ ನಾನು. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಯಾವಾಗ? ಇಫ್ x ಈಕ್ವಲ್ ಟು 1 ತಗೊಂಡಾಗ. x ಪವರ್ n ಈಕ್ವಲ್ ಟು ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ ಇವಾಗ ಕೂಡ ಹಂಗೆ ಡೈರೆಕ್ಟ್ ಆಗಿ ಇನ್ಫಿನಿಟಿ ಅಪ್ಲೈ ಮಾಡಂಗಿಲ್ಲ, x ಈಕ್ವಲ್ ಟು 1 ಕೊಟ್ಟೆ ಅಪ್ಲೈ ಮಾಡಬೇಕು. ಪಾಯಿಂಟ್ ವೈಸ್ ಚೆಕ್ ಮಾಡ್ತಿರೋದು ನಾವು. ಸೊ ಇವಾಗ ಏನಾಗುತ್ತೆ? ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ. ಸೊ 1 ಪವರ್ n ಏನಾಗುತ್ತೆ? 1 ಬರುತ್ತೆ. ಸೊ ಲಿಮಿಟ್ n ಟೆನ್ಸ್ ಟು ಇನ್ಫಿನಿಟಿ ಏನಾಗುತ್ತೆ? 1 ಆಗುತ್ತೆ. ಸೊ ಇಲ್ಲಿ ನೋಡಿ ಇಫ್ x ಈಕ್ವಲ್ ಟು 1 ಕೊಟ್ಟಾಗ 1 ಬರ್ತಿದೆ. ಓಕೆ, 1. ಸೊ ಏನ್ ಬರ್ತಿದೆ ನೋಡಿ, ಇಲ್ಲೇ ಗೊತ್ತಾಗ್ಬಿಡ್ತು. ಸೊ 0 1 ಬರ್ತಿದೆ, 0 1 ಬರ್ತಿದೆ.
ಓಕೆ, ಇನ್ನೊಂದು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಇಫ್ ಎಕ್ಸ್ ಈಕ್ವಲ್ ಟು 1/2 ತಗೊಳ್ಳಿ. ಸೊ ಮಿಡ್ಲ್ ತಗೊಳ್ಳಿ. ಸೊ 0 ಮತ್ತೆ 1 ಮತ್ತೆ 1/2 ಇದೆ, ಈ ಇಂಟರ್ವಲ್ ಇದೆ ಅಂದ್ರೆ ನಾವು ತಗೋಬಹುದು. ಸೊ 1.5 ತಗೊಳಕ್ಕಾಗಲ್ಲ, ಯಾಕೆಂದ್ರೆ 1.5 ಸೊ ಕೊಟ್ಟಿರುವಂತಹ ಇಂಟರ್ವಲ್ ಅಲ್ಲಿ ಬರಲ್ಲ, ಯಾಕೆಂದ್ರೆ ಕ್ಲೋಸ್ ಇಂಟರ್ವಲ್ 0,1. ಸೊ ಅದ್ರ ಮಧ್ಯೆ ಇರುವಂತಹ ಪಾಯಿಂಟ್ಸ್ ಅನ್ನು ಮಾತ್ರ ನಾವು ತಗೋಬೇಕಾಗುತ್ತೆ. ಇಫ್ ಎಕ್ಸ್ ಈಕ್ವಲ್ 1/2 ತಗೊಂಡಾಗ ಏನಾಗುತ್ತೆ ಅಂದ್ರೆ, ಸೊ ನೋಡಿ ಇಲ್ಲಿ ಲಿಮಿಟ್ n tends to infinity x power n equal to limit n tends to infinity. So 1/2 whole power n equal to limit n tends to infinity 1 divided by 2 power n ಅಂತ ಬಂತು. ಸೊ ಯಾಸ್ n tends to infinity ಮಾಡ್ಬಿಟ್ರೆ ಏನಾಗುತ್ತೆ, ಸೊ 0 ಬಂದ್ಬಿಡುತ್ತೆ ಅಲ್ವಾ. ಸೊ 1/2 power n, ಸೊ 1/2 power infinity, ಸೊ 0 ಬಂದ್ಬಿಡುತ್ತೆ. ಸೊ ಅಂದ್ರೆ ಇದೇನಾಗುತ್ತೆ 0 ಆಗುತ್ತೆ ಯಾವಾಗ ಇಫ್ ಎಕ್ಸ್ ಈಕ್ವಲ್ ಟು 1/2 ಕೊಟ್ಟಾಗ. ಸೊ 1/3 ಕೊಡಿ, ಏನೇ ಕೊಡಿ 0 ಬರುತ್ತೆ, ಯಾಕೆಂದ್ರೆ ನೋಡಿ ಇಲ್ಲಿ ಒಂದು ರಿಸಲ್ಟ್ ಇದೆ, ಲಿಮಿಟ್ n tends to infinity r power n 0 ಆಗುತ್ತೆ ಯಾವಾಗ ಅಂದ್ರೆ ಇಫ್ ಅಂಡ್ ಓನ್ಲಿ ಸೊ r ಲೆಸ್ ದೆನ್ 1 ಆಗಿದ್ದಾಗ, r ಲೆಸ್ ದೆನ್ 1 ಆಗಿದ್ದಾಗ ಬಂದ್ಬಿಡುತ್ತೆ. ನೋಡಿ ಇಲ್ಲಿ x ಈಕ್ವಲ್ ಟು 1 ಅಂದ್ರೆ ಅದು ಇಂಚೆ ಬರುತ್ತೆ, ಅದ್ರ ಕಡೆ ಬರ್ಬೇಕು ನಾವು. ನೋಡಿ ಇಲ್ಲಿ ಇಂಟರ್ವಲ್ ಮ್ಯಾಕ್ಸಿಮಮ್ ಸುಪ್ರೀಮಮ್ 1 ಇದೆ, ಆದ್ರೆ ಈ ಕಡೆ ಬರಬೇಕು. ಈ ಕಡೆ ಬರೋದೆಲ್ಲ ಏನಾಗಿರುತ್ತೆ, ಲೆಸ್ ದೆನ್ 1 ಆಗಿರುತ್ತೆ. ಅಂದ್ರೆ ಲಿಮಿಟ್ ಅಲ್ಲೇನಾಗ್ಬಿಡುತ್ತೆ, ಆರ್ ಪವರ್ 0 ಆಗ್ತಿರುತ್ತೆ, ಅಂದ್ರೆ ಇಲ್ಲಿ 0 ಆಗುತ್ತೆ. ಇದು ಯಾವ ತರ ಬರೀಬಹುದು ಅಂದ್ರೆ ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಅಂದ್ರೆ ಲಿಮಿಟ್, ಅಂದ್ರೆ ಇದು ನೋಡಿ ಇದನ್ನ ಪೂರ್ತಿ ಲಿಮಿಟ್ ಅಪ್ಲೈ ಮಾಡಿದಾಗ ಸೊ ಲಿಮಿಟ್ ಫಂಕ್ಷನ್ ಬರುತ್ತೆ ಎಫ್ ಆಫ್ ಎಕ್ಸ್ ಅಂತ. ಅದು ಯಾವ ತರ ಡಿಫೈನ್ ಆಗುತ್ತೆ ಅಂದ್ರೆ 0 ಬರುತ್ತೆ ಇಫ್ ಎಕ್ಸ್ ಈಕ್ವಲ್ ಟು 0 ತಗೊಂಡಾಗ. ಓಕೆನಾ. ನೆಕ್ಸ್ಟ್ ಇನ್ ಮಿಕ್ಕಿದಕ್ಕೆಲ್ಲ ಓಕೆ ಸಾರಿ, ಇಲ್ಲಿ ನೋಡಿ ಸ್ವಲ್ಪ ಇಲ್ಲಿ ಏನಾಗುತ್ತೆ ಅಂತಂದ್ರೆ 0 ಏನಾಗ್ತಿದೆ ಅಂತಂದ್ರೆ ಪೂರ್ತಿ ಇಷ್ಟಕ್ಕೆ ಬರ್ತಿದೆ ನೋಡಿ, 0 ಲೆಸ್ ದನ್ ಎಕ್ಸ್ ಸ್ಟ್ರಿಕ್ಟ್ಲಿ ಲೆಸ್ ದನ್ 1. ಯಾಕೆ ಎಕ್ಸ್ ಲೆಸ್ ದನ್ 1 ಆದಾಗ ಆರ್ ಲೆಸ್ ದನ್ 1 ಆದಾಗ ಏನಾಗುತ್ತೆ 0 ಆಗುತ್ತೆ ನೋಡಿ, ಅವಾಗ 0 ಬರ್ತಿದೆ. ಬಟ್ ನಾವು ಎಕ್ಸ್ ಈಕ್ವಲ್ ಟು 1 ತಗೊಳ್ತಿದ್ದಂಗೆ 1 ಬರ್ತಿದೆ. ಸೊ ಒಂದು ಅರ್ಥ ನೋಡಿ, ಇಲ್ಲಿ ಗ್ರಾಫ್ ಅಲ್ಲಿ ಹೇಳ್ಬಿಡ್ತೀನಿ ನಾನು, ಇಲ್ಲಿ ಈ ತರ ಬರ್ಕೊಳ್ಳಿ. ಸೊ ಫಸ್ಟ್ 0 ಇಂದ ಇದು 0 ತಗೊಳ್ಳಿದ್ದು, ಇದು 0, ನೆಕ್ಸ್ಟ್ ಇಲ್ಲಿ 1 ಇದೆ ಅನ್ಕೊಳ್ಳಿ. ಸೊ ಈ 0 ಇಂದ ನಾವು ಸೊ 1 ಹತ್ರ ಹೋಗ್ತಿದ್ದಂಗೆ ಅಲ್ಲಿ ತನಕ 0 ಬರ್ತಿದೆ, ಬಟ್ 1 ಬರ್ತಿದ್ದಂಗೆ ನಮಗೆ 1 ಜಂಪ್ ಆಯ್ತು ಇಲ್ಲಿ. ಸೊ ಈಗ ನಾವು ಕಂಟಿನ್ಯೂಸ್ ಫಂಕ್ಷನ್ ಅಂತ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಕಂಟಿನ್ಯೂಸ್ ಫಂಕ್ಷನ್ ಅಂದ್ರೆ ವಿತೌಟ್ ಲಿಫ್ಟಿಂಗ್ ಎ ಪೆನ್ ಸೊ ನಾವು ಡ್ರಾ ಮಾಡಕ್ ಬರ್ಬೇಕು ಅದನ್ನ. ಇಲ್ಲಿ ಏನಾಗ್ತಿದೆ ಅಂದ್ರೆ ಇಲ್ಲಿಂದ ನಾವು ಇಲ್ಲಿಗೆ ಬರ್ತೀವಿ, ಸೊ 1 ಹತ್ರ ಬರ್ತಿದಂಗೆ ಸೊ ಡೈರೆಕ್ಟ್ ಜಂಪ್ ಆಯ್ತು, ಸೊ ಇಲ್ಲಿಗೆ ನಾವು ಬರೆಯಕ್ ಬರಲ್ಲ. ಸೊ ಹಾಗಾಗಿ ಇದೇನಾಗ್ಬಿಡುತ್ತೆ ನಾಟ್ ಕಂಟಿನ್ಯೂಸ್ ಫಂಕ್ಷನ್. ಸೊ ನಾಟ್ ಕಂಟಿನ್ಯೂಸ್ ಫಂಕ್ಷನ್ ಆನ್ ಕ್ಲೋಸ್ಡ್ ಇಂಟರ್ವಲ್ 0,1. ನಾಟ್ ಕಂಟಿನ್ಯೂಸ್ ಫಂಕ್ಷನ್ ಆನ್ 0,1 ಆಯ್ತು. ಸೊ ನೋಡಿ ಈಗ ನೆಕ್ಸ್ಟ್ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಹೇಳಬೇಕು ಅಂತಂದ್ರೆ ನಮಗೇನಾಗಬೇಕಾಗಿತ್ತು, ಪಾಯಿಂಟ್ ವೈಸ್ ಆಗಿರಬೇಕು, ಜೊತೆಗೆ ದಿಸ್ ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಆಗ್ಬೇಕಾಗಿತ್ತು. ಈಗ ಪಾಯಿಂಟ್ ವೈಸ್ ಆಗಿದೆ, ಏನ್ ಸಮಸ್ಯೆ ಇಲ್ಲ ನೋಡಿ ಇಲ್ಲಿ. ಸೊ ಇಷ್ಟಕ್ಕೆ 0 ಬರ್ತಿದೆ ಅಂದ್ರೆ ಫೈನೈಟ್ ನಂಬರ್. ಸೊ ಎಕ್ಸ್ ಈಕ್ವಲ್ ಟು 1 ತಗೊಂಡಾಗ 1 ಬರ್ತಿದೆ ಫೈನೈಟ್ ನಂಬರ್. ಸೊ ಫೈನೈಟ್ಲಿ ಏನಾಗ್ತಿದೆ, ಲಿಮಿಟ್ ಎಕ್ಸಿಸ್ಟ್ ಆಗ್ತಿದೆ. ಸೊ ದೇರ್ ಫಾರ್ ಎಫ್ ಆಫ್ ಎಕ್ಸ್ ಏನಾಗ್ಬಿಡುತ್ತೆ, ಸೀಕ್ವೆನ್ಸ್ ಎಫ್ ಎನ್ ಆಫ್ ಎಕ್ಸ್ ಏನಾಗ್ಬಿಡುತ್ತೆ ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಆಗುತ್ತೆ. ಸೊ ಬಟ್ ಏನಂತಂದ್ರೆ ನೋಡಿ ಇಲ್ಲಿ ಯೂನಿಫಾರ್ಮ್ ನಾನು ಇಲ್ಲಿ ಬರ್ಕೊಳ್ತೀನಿ ನಾನು ನೋಡಿ ಇಲ್ಲಿ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಆಗಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ಸೀಕ್ವೆನ್ಸ್ ಎಫ್ ಎನ್ ಆಫ್ ಎಕ್ಸ್ ಏನಾಗಬೇಕಾಗಿತ್ತು, ಪಾಯಿಂಟ್ ವೈಸ್ ಕನ್ವರ್ಜೆನ್ಸ್ ಆಗಬೇಕಾಗಿತ್ತು. ಸೆಕೆಂಡ್ ಕಂಡೀಷನ್ ಎಫ್ ಆಫ್ ಎಕ್ಸ್ ಏನಾಗಬೇಕಾಗಿತ್ತು, ಕಂಟಿನ್ಯೂಸ್ ಫಂಕ್ಷನ್ ಆಗಬೇಕಾಗಿತ್ತು. ಬಟ್ ಎಫ್ ಆಫ್ ಎಕ್ಸ್ ಏನಾಯ್ತು ಇಲ್ಲಿ ಕಂಟಿನ್ಯೂಸ್ ಫಂಕ್ಷನ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನೋಡಿ ಸೆಕೆಂಡ್ ಕಂಡೀಷನ್ ಫೇಲ್ ಆಗಿರೋದ್ರಿಂದ ಸೊ ಡೈರೆಕ್ಟ್ ಆಗಿ ದೇರ್ ಫಾರ್ ಸೀಕ್ವೆನ್ಸ್ ಎಫ್ ಎನ್ ಆಫ್ ಎಕ್ಸ್ ಈಸ್ ನಾಟ್ ಕಂಟಿನ್ಯೂಸ್ ಫಂಕ್ಷನ್, ಈಸ್ ನಾಟ್ ಕಂಟಿನ್ಯೂಸ್, ಸಾರಿ ಈಸ್ ನಾಟ್ ಯೂನಿಫಾರ್ಮ್ ಕನ್ವರ್ಜೆನ್ಸ್, ಈಸ್ ನಾಟ್ ಯೂನಿಫಾರ್ಮ್ ಕನ್ವರ್ಜೆನ್ಸ್ ಆಗುತ್ತೆ, ಈಸ್ ನಾಟ್ uniform convergence. Okay, thank you.